ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾನೆ ವರುಣ. ಇಂದು ಮತ್ತು ನಾಳೆ ಭಾರಿ ಮಳೆಯಾಗುವಂತ ಸಾಧ್ಯತೆ ಇದೆಯಂತೆ. ಭಾರಿ ಮಳೆಯ ಮುನ್ಸೂಚನೆ ನೀಡಿರುವಂತ ಹವಾಮಾನ ಇಲಾಖೆ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತದ ಎಚ್ಚರಿಕೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ ನೀವೇನ್ ಮಾಡ್ಬೇಕು? ಒಂದು, ಕರಾವಳಿ ತೀರಕ್ಕೆ ಹೋಗಿ ಮೀನುಗಾರಿಕೆ ಮಾಡುವಂತವರಿಗೆ ಎಚ್ಚರಿಕೆ ಇದೆ. ಮೀನುಗಾರಿಕೆ ಮಾಡೋದಕ್ಕೆ ಹೋಗಬೇಡಿ, ಸದ್ಯದ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ. ಅದರ ಜೊತೆಗೆ ಕರಾವಳಿ ತೀರದ ಪ್ರದೇಶದಲ್ಲಿ ಯಾರೆಲ್ಲ ವಾಸಿಸ್ತಾರಲ್ಲ ಅವ್ರಿಗೂ ಕೂಡ ಎಚ್ಚರಿಕೆ. ಮಳೆ ಜೊತೆ 30ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಭಾರಿ ಗಾಳಿಯ ಸಾಧ್ಯತೆ ಕೂಡ ಇದೆ. ಇದರಿಂದ ಅದೆಷ್ಟು ಮನೆಗಳು, ಚಾವಣಿಗಳು ಹಾರೋಗುತ್ತೋ ಗೊತ್ತಿಲ್ಲ. ಇನ್ನು ಭಾರಿ ಮಳೆ ಸಾಧ್ಯತೆ ಇರೋದ್ರಿಂದ ದಕ್ಷಿಣ ಕನ್ನಡದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೂ ಈಗಾಗಲೇ ರಜೆಯನ್ನ ಘೋಷಿಸಿದ್ದಾರೆ. ಗುಡ್ಡ ಕುಸಿತ ಭೀತಿ ಇರೋದ್ರಿಂದ ಎಚ್ಚರಿಕೆ ವಹಿಸಿ ಅಂತ ಜನರಿಗೆ ಸೂಚನೆ ಕೊಡಲಾಗಿದೆ. ಗುಡ್ಡದ ಪಕ್ಕದಲ್ಲೇ ಅನೇಕರ ಮನೆ ಇರುತ್ತೆ. ಈ ಹಿಂದೆ ಕಳೆದ ವರ್ಷದಲ್ಲಿ ನಾವು ಗಮನಿಸಿದ್ವಿ, ಯಾವುದೇ ಕಾರಣಕ್ಕೂ ನಾವು ಸ್ಥಳಾಂತರ ಆಗಲ್ಲ, ಇಲ್ಲಿಂದ ಹೋಗಲ್ಲ ಅಂತಿರ್ತಾರೆ. ಆದ್ರೆ ಏಕಾಏಕಿಯಾಗಿ ಗುಡ್ಡ ಕುಸಿತ ಆಯ್ತು, ಅವ್ರ ಮನೆ ಮೇಲೆ ಬಿತ್ತು ಅಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಕಳೆದ ಬಾರಿ ಇದೇ ರೀತಿಯಾದಂತ ಸಮಸ್ಯೆ ಆಗಿತ್ತು. ಹಾಗಾಗಿ ಗುಡ್ಡ ಪ್ರದೇಶದಲ್ಲಿರುವಂತ ನಿವಾಸಿಗಳಿಗೆ ಎಚ್ಚರಿಕೆ. ಇದು ಗುಡ್ಡ ಕುಸಿತ ಆಗುವಂತ ಆತಂಕ ಇದೆ. ಹಿಂಗಿದ್ರು ನಿಮ್ಗೆ ಗೊತ್ತಾಗುತ್ತೆ, ಸೂಚನೆ ಇರುತ್ತೆ. ಮಣ್ಣು ಜರಿತಾ ಇದ್ರೆ, ಮಳೆ ಹೆಚ್ಚಾಗಿ ಆಗ್ತಾ ಇದ್ರೆ ಆ ಭೀತಿ ಅಂತೂ ಗೊತ್ತಾಗೇ ಆಗುತ್ತೆ. ನಾವು ಇಲ್ಲೇ ಇರ್ತೀವಿ ಅಂತ ಹಠ ಮಾಡೋದ್ರ ಬದಲು ಬೇರೆ ಕಡೆ ಸ್ಥಳಾಂತರ ಆಗೋದು ಒಳ್ಳೇದು, ಗುಡ್ಡ ಕುಸಿತ ಆಗಿ ಅನಾಹುತ ಆಗೋದ್ರ ಬದಲು ಅಂತ.